ಅಫಜಲಪುರ ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಅರ್ಜುನ್ ಕೆರೂರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿರಿಯ ವಕೀಲರು ಹಾಗೂ ಸಂಘದ ಸದಸ್ಯರು ಭಾಗವಹಿಸಿ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು. ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಅರ್ಜುನ್ ಕೆರೂರ್ ಅವರು ತಮ್ಮ ಮೇಲೆ ನಂಬಿಕೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ವಕೀಲರಿಗೆ ಧನ್ಯವಾದಗಳನ್ನು ತಿಳಿಸಿದರು. ವಕೀಲರ ಸಂಘದ ಗೌರವವನ್ನು ಹೆಚ್ಚಿಸುವುದರ ಜೊತೆಗೆ ಎಲ್ಲ ಸದಸ್ಯರನ್ನು ಒಂದಾಗಿ ತೆಗೆದುಕೊಂಡು ಸಂಘವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಇದೇ ವೇಳೆ ಹಿರಿಯ ವಕೀಲರಾದ ಕೆಜಿ ಪೂಜಾರಿ ಅವರು ಮಾತನಾಡಿದರು. ಅರ್ಜುನ್ ಕೆರೂರ್ ಅವರು ಅನುಭವ ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರುವ ವ್ಯಕ್ತಿಯಾಗಿದ್ದು, ಅವರ ನೇತೃತ್ವದಲ್ಲಿ ಸಂಘ ಇನ್ನಷ್ಟು ಅಭಿವೃದ್ಧಿ ಹೊಂದಲಿದೆ ಅಂತ ಹೇಳಿದರು. ಮತ್ತೊಂದು ಕಡೆ ನಾಗೇಶ್ ಕೊಳ್ಳಿ ಅವರು ಕೂಡ ಮಾತನಾಡಿದರು. ವಕೀಲರ ಹಕ್ಕುಗಳು, ಸಮಸ್ಯೆಗಳು ಹಾಗೂ ಸಂಘದ ಏಕತೆ ಕಾಪಾಡುವಲ್ಲಿ ನೂತನ ಅಧ್ಯಕ್ಷರು ಪರಿಣಾಮಕಾರಿ ಪಾತ್ರ ವಹಿಸಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮತ್ತು ಬಸವೇಶ್ವರ ಅವರಿಗೆ ಹಾಗೂ ಕನಕದಾಸ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಕೆಜಿ ಪೂಜಾರಿ, ಎಸ್.ಜಿ. ಹುಲ್ಲೂರು, ವಾಸಿಂ ಜಾಗೀರ್ದಾರ್, ನಾಗೇಶ್ ಕೊಳ್ಳಿ, ಮಂಜುನಾಥ್ ಕೊಳ್ಳಿ, ಎಸ್.ಟಿ. ರಾಠೋಡ್, ಎಸ್.ಜೆ. ಗುತ್ತೇದಾರ್, ರಾಜೇಂದ್ರ ಸರ್ದಾರ್, ಮೈಬೂಬಿ ಪಟೇಲ್, ಅನಿತಾ ದೊಡ್ಮನಿ, ಟಿ.ಪಿ. ಪಾಟೀಲ್, ಅನಿಲ್ ಜಮಾದಾರ್, ದತ್ತು ಪೂಜಾರಿ, ಎಂ.ಎಂ. ಸುತಾರ್, ಸಂತೋಷ ಸುಜ್ಳೆ, ಡಿ.ಎಸ್. ಕುಂಬಾರ್, ಗುರುದೇವ್ ಪೂಜಾರಿ, ಗೊಲ್ಲಾಳ ಪೂಜಾರಿ ಸೇರಿದಂತೆ ಅನೇಕ ವಕೀಲರು ಉಪಸ್ಥಿತರಿದ್ದರು ಹಾಗೂ ಚುನಾವಣಾ ಅಧಿಕಾರಿಗಳಾದ ಸಿ.ಎಸ್. ಹಿರೇಮಠ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಕೀಲರ ಅನಾನುಕೂಲಗಳನ್ನು ಮತ್ತು ಈ ನಮ್ಮ ಬಾರಿಗೆ ಯಾವುದೇ ಕುಂದು ಕೊರತೆ ಆಗದಂತೆ ಮತ್ತು ನಮ್ಮ ಅಫಜಲಪುರದಲ್ಲಿ ವಕೀಲರ ಕೋರ್ಟ್ ಹಳೆ ಕೋರ್ಟ್ ಇದನ್ನು ಹೊಸ ಕೋರ್ಟಿಗೆ ತರಲು ನಾನು ಮತ್ತು ನನ್ನ ಎಲ್ಲ ವಕೀಲರೊಂದಿಗೆ ಹೊಸ ಕಟ್ಟಡವನ್ನು ಮಾಡಲು ಪ್ರಯತ್ನ ಪಡುತ್ತೇನೆ. ಎಲ್ಲರ ಸಹಕಾರ ನನಗೆ ಶಾಶ್ವತವಾಗಿ 2028 ತನಕ ಮುಗಿಯುವವರೆಗೂ ಇರಲಿ ಅಂತೇಳಿ ಅವರಿಗೆ ಮಗದೊಮ್ಮೆ ನನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. 2026-28ನೇ ಸಾಲಿನ ಅಫಜಲಪುರ ತಾಲೂಕು ವಕೀಲರ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತು ಚುನಾವಣೆಗೆ ಒಂದು ಅರ್ಜಿಯನ್ನು ಅಧ್ಯಕ್ಷ ಪೋಸ್ಟಿಗೆ ಏನಪ್ಪ ಅಂದ್ರೆ ಅರ್ಜುನ್ ಕೆರೂರ್ ಅವರು ಅರ್ಜಿ ಸಲ್ಲಿಸಿದರು. ಇವತ್ತು ಅವರ ಎದುರಾಳಿಯಾಗಿರ್ತಕ್ಕಂಥವ್ರದ್ದು ಒಂದು ಅರ್ಜಿಯನ್ನು ತಿರಸ್ಕಾರ ಆಗಿರುವುದರಿಂದ ಇವತ್ತು ಅವರನ್ನು ಅವಿರೋಧವಾಗಿ ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿ ಅರ್ಜುನ್ ಕೆರೂರ್ ಅವರು ಏನು ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲ ವಕೀಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ಒಂದು ಚಿಕ್ಕ ಬಾರ್ ಇರುವುದರಿಂದ ಅಫಜಲಪುರದಲ್ಲಿ ಕೆಲವೇ ಜನ ವಕೀಲರು ಇರುವುದರಿಂದ ಯಾರು ವೈಮನಸ್ಸುಗಳನ್ನು ಮಾಡಿಕೊಳ್ಬಾರ್ದು. ಎಲ್ಲರೂ ಅಧ್ಯಕ್ಷರೇ ಅಂತಕ್ಕಂಥ ರೀತಿಯಲ್ಲಿ ಈ ಬಾರನ್ನು ಮುಂತೆಗೆದುಕೊಂಡು ಹೋಗಬೇಕು ಮತ್ತು ಯಾವುದೇ ರೀತಿಯಾಗಿ ವಕೀಲರಿಗೆ ಒಂದು ಕಪ್ಪು ಚುಕ್ಕೆ ಮತ್ತು ನಮ್ಮ ನ್ಯಾಯಾಲಯಕ್ಕೆ ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಎಲ್ಲರನ್ನೂ ಸರ್ವಾಂಗಣದಿಂದ ಒಂದು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗಿ ನಮ್ಮ ವಕೀಲರ ಸಂಘ ಮತ್ತು ಕೋರ್ಟ್ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು, ನ್ಯಾಯವನ್ನು ದೊರಕಿಸ್ತಕ್ಕಂಥದ್ದು ಅಫಜಲಪುರ ತಾಲೂಕು ಮಟ್ಟದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಕೆಲಸ ಮಾಡಲಿ ಅಂತ ಹೇಳಿ ಅವರಿಗೆ ಒಂದು ಕಿವಿ ಮಾತು ಹೇಳೋದ್ರ ಮುಖಾಂತರ ಇನ್ನೊಮ್ಮೆ ನೂತನವಾಗಿ ಆಯ್ಕೆಯಾಗೋದಕ್ಕೆ ಅವರಿಗೆ ಶುಭವನ್ನು ಕೋರುತ್ತೇನೆ. ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ಚುನಾವಣಾ ಅಧಿಕಾರಿಗಳು ಅವರಿಗೆ ಒಂದು ಅಧಿಕಾರ ಪತ್ರವನ್ನು ಅಧ್ಯಕ್ಷರ ಸ್ಥಾನವನ್ನು ನೀಡಿದ್ದಾರೆ. ಆ ಪ್ರಕಾರವಾಗಿ ನಾವೆಲ್ಲರೂ ವಕೀಲರು ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಯಾವುದೇ ವೈಮನಸ್ಸು ಇಲ್ಲಾರ್ದು ಏನಪ್ಪ ಅಂತಂದ್ರೆ ಅವರಿಗೆ ನಾವು ಅವರ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ನಮಗೆಲ್ಲರಿಗೂ ಏನದ ನಮ್ಮ ವಕೀಲರ ಸಂಘಕ್ಕೆ ತುಂಬ ಆನಂದವಾಗಿದೆ. ಅದು ಖುಷಿಯನ್ನು ತಂದಿದೆ. ಇಲ್ಲೆಲ್ಲ ವಕೀಲರು ಏನಪ್ಪ ಅಂತಂದ್ರೆ ಸಣ್ಣ ಬಾರದ ನಮ್ಮ ನಾಗೇಶ್ ಕೊಳ್ಳಿ ಅವರು ಹೇಳಿದಾಗೆ ಇದೊಂದು ಸಣ್ಣ ಬಾರ ಆಗಿದ್ದರಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕಾಗಿದೆ ಮತ್ತು ನಾವೇನಪ್ಪ ಎಲ್ಲರೂ ಕೂಡ್ಕೊಂಡು ಏನಪ್ಪ ಅಂತಂದ್ರೆ ಬಾರ ಮತ್ತು ಬೆಂಚ್ ಒಂದಾಗಿರ್ತಕ್ಕಂಥ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಮೊದಲು ಮಹತ್ವಪೂರ್ಣವಾಗಿದ್ದು ನಾವು ಬಾರ ಬೆಂಚ್ ಒಂದಿದ್ದಾಗ ಏನಪ್ಪ ಅಂತಂದ್ರೆ ನಾವು ಸಮಾಜದಲ್ಲಿ ಒಳ್ಳೆಯ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೆ ಸಹಕಾರ ನೀಡತಕ್ಕಂಥ ಕೆಲಸ ನಮ್ಮ ಅಧ್ಯಕ್ಷರ ಮುಖಾಂತರ ನಾವೆಲ್ಲರೂ ಅವರಿಗೆ ಸಹಕಾರ ಮಾಡ್ತೀವಿ. ಅವರ ಅಧ್ಯಕ್ಷರ ಆ ಕೆಲಸವನ್ನು ಮಾಡಬೇಕು.